ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಕುಶಲ್ಸ್ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಅಲ್ಲಿನ ಕಲೆಕ್ಷನ್ಸ್ ಎಲ್ಲ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ನನಗೆ ಒಂದು ಹಿಪ್ ಬೆಲ್ಟ್ ಬೇಕಾಗಿತ್ತು, ಸೊ ಅದಕ್ಕೆ ಅಂತ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಕೂಡ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಲಾಸ್ಟ್ವರೆಗೂ ತುಂಬಾ ಕಲೆಕ್ಷನ್ಸ್ ಇದೆ. ನಾನು ಏನು ತೊಗೊಂಡಿದ್ದೀನಿ ಅಂತ ಕೂಡ ಹೇಳ್ತೀನಿ. ನಾನಿಲ್ಲಿ ಹಿಪ್ ಬೆಲ್ಟ್ ನೋಡ್ತಾ ಇದ್ದೀನಿ. ಒಂದು ಬೆಲ್ಟ್ ಬೇಕಾಗಿತ್ತು, ಅದಕ್ಕೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ. ನಾನು ಗ್ರೀನ್ ಕಲರಲ್ಲಿ ಆ್ಯಂಡ್ ಗೋಲ್ಡ್ ಕಲರಲ್ಲಿ ನೋಡ್ತಾ ಇದ್ದೀನಿ. ನೆಕ್ಸ್ಟು ನೋಡ್ತಾ ಇರ್ಬೋದು ನೀವು ಆ್ಯಂಟಿಕ್ ಜ್ಯುವೆಲ್ರಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಆ್ಯಂಟಿಕ್ ಜ್ಯುವೆಲ್ರಿಯಲ್ಲಂತೂ ತುಂಬಾ ಕಲೆಕ್ಷನ್ಸ್ ಇದೆ, ಒಂದಕ್ಕಿಂತ ಒಂದು ಸೂಪರಾಗಿದೆ. ಅದರ ಫಿನಿಶಿಂಗ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಾವು ಶಾಪಲ್ಲಿ ತೊಗೊತೀವಲ್ಲ ಅದಕ್ಕಿಂತ ಇಲ್ಲಿ ಸೂಪರಾಗಿರುತ್ತೆ. ನನಗಂತೂ ನಾನು ಎಲ್ಲನೂ ಇಲ್ಲೇ ತೊಗೊಳೋದು, ಮ್ಯಾರೇಜ್ಗಾಗಿರಲಿ ಏನೇ ಒಂದು ಪ್ರತಿಯೊಂದು ಫಂಕ್ಷನ್ಗೂ ಇಲ್ಲೇ ತೊಗೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಬ್ಯಾಂಗಲ್ಸ್ ಅಂತೂ ಸೂಪರ್. ಸೇಮ್ ಒಂದಿದೆ, ಇನ್ನೊಂದು ನನ್ನ ಹತ್ರ ಫಸ್ಟ್ ಒಂದು ತೊಗೊಂಡಿದ್ದೆ ಇಲ್ಲೇ. ಅದರ ಮ್ಯಾಚಿಂಗು ಇನ್ನೂ ಒಂದು ಬೇಕಾಗಿತ್ತು, ಆಗ ಸ್ಟಾಕ್ ಇರಲಿಲ್ಲ. ಈಗ ಸ್ಟಾಕ್ ಬಂದಿದೆ ಅಂತ ಇನ್ನೂ ಒಂದು ತೊಗೊತಾ ಇದ್ದೀನಿ. ಹಿಪ್ ಬೆಲ್ಟ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಇದೆಲ್ಲ ಆ್ಯಂಟಿಕ್ ಜ್ಯುವೆಲ್ರಿ ಬರುತ್ತೆ ಫ್ರೆಂಡ್ಸ್. ಈಗ ಬಂದಿದೆ ಅಲ್ವ ಟ್ರೆಂಡಿಂಗ್ ಕಾಣ್ತಾ ಇರೋದ್ರಲ್ಲಿ, ಅದರೂ ಕೂಡ ನೋಡ್ತಾ ಇದ್ದೀನಿ ನಾನು, ಆದರೆ ಅದು ಸಿಗಲಿಲ್ಲ. ಈಗ ನೋಡಿ ಬೆಳ್ಳಿ ಚೈನ್ ಕೂಡ ಇದೆ, ಗೋಲ್ಡ್ ಪಾಲಿಶಿಂಗ್ ಚೈನ್ಸ್ ಕೂಡ ಇದೆ ಕಾಲೇಜ್ಗೆ ಹಾಕ್ಕೊಂಡು ಹೋಗೋದಕ್ಕೆ. ಇದೆಲ್ಲ ಆ್ಯಂಟಿಕ್ ಚೌಕರ್ ಬರುತ್ತೆ ಫ್ರೆಂಡ್ಸ್. ಇದೆಲ್ಲ ಲಾಂಗ್ ಹ್ಯಾಂಡ್ ಶಾರ್ಟ್. ನಾನು ಒಂದು ಟ್ರಯಲ್ ನೋಡ್ತಾ ಇದ್ದೀನಿ. ಅವರಂತೂ ವಿಡಿಯೋ ಮಾಡ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ನೋಡಿ. ಅದು ಕೂಡ ಸೂಪರಾಗಿತ್ತು. ಇದೊಂದೇ ಗ್ರೀನ್ ಕಲರಲ್ಲಿ. ಇದು ಆಫರಲ್ಲಿ ಕೊಟ್ಟಿದ್ರು ಫ್ರೆಂಡ್ಸ್. ಒಂದು ಸಲ 4,000 ಆಫರಲ್ಲಿ ಕೊಟ್ಟಿದ್ರು, ಈಗ 6,000 ಅಂತ. ಇದು ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಗಿದೆ ಅಂದರೆ ಇದು ಗಣಪತಿ ಚೌಕರ್. ನನಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ, ಯುನಿಕ್ ಪೀಸ್ ಅಂತಲೇ ಹೇಳ್ಬೋದು. ಇದೊಂದು ಹಾಕ್ಕೊಂಡ್ರೆ ಸಾಕು ಲೆಹಂಗಾಗೆಲ್ಲ. ಇದು ಕೂಡ ಚೆನ್ನಾಗಿದೆ. ಇದು ಕೂಡ ನೋಡ್ತಾ ಇದ್ದೀನಿ. ನನಗೇನಿದೇನು ಅಷ್ಟೊಂದು ಲೈಕ್ ಆಗಿಲ್ಲ, ಆದರೆ ಇದ್ರ ಮೇಲೇ ಕಂಡಿತ್ತು ಗಣಪತಿದು ತೊಗೊಬೇಕು ಅಂತ. ನೆಕ್ಸ್ಟು ಟಿಕ್ಕಾ ಕೂಡ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಒಂದು ತೊಗೊಳೋಣ ಅಂತ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಅಂತ. ಇಲ್ಲಿ ಏನಂದರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೇಮ್ ಆ್ಯಸ್ ಇಟ್ ಈಸ್ ಗೋಲ್ಡ್ ಥರನೇ ಇರುತ್ತೆ. ಏಕೆಂದರೆ ಈಗ ನಾವು ಗೋಲ್ಡು ಹೆವಿ ಕಾಸ್ಟ್ ಇದೆ ಅಲ್ವಾ, ಗೋಲ್ಡ್ ಅಂತೂ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ. ಈ ಥರನಾದರೂ ತೊಗೊಂಡ್ರೆ ಯೂಸ್ ಆಗುತ್ತೆ ಅಲ್ವಾ. ಏನಾದರೂ ಫಂಕ್ಷನ್ಗೆ ಮ್ಯಾರೇಜ್ಗೆ ಹೋಗ್ಬೇಕಂದ್ರೆ ಬೇರೆಯವ್ರ ಹತ್ರ ತೊಗೊಬೇಕು. ಅದನ್ನೇ ಈ ಥರ ತೊಗೊಂಡಿಟ್ಕೊಂಡ್ರೆ ನಾವು ಯಾರನ್ನ ಕೇಳೋ ಆಗಿರೋದಿಲ್ವಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಅಮೌಂಟ್ ಇದ್ದರೆ ಸ್ವಲ್ಪ ಒಂದು 2,000 3,000 ಇದ್ದರೆ ಈ ಥರ ಒಂದು ತೊಗೊಂಡಿಟ್ಕೊಂಡ್ಬಿಡ್ತೀನಿ ನೋಡಿ. ಇದು ಚೆನ್ನಾಗಿದೆ. ಇದು ಟಿಕ್ಕ ಅಂತೂ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಫಿನಿಶಿಂಗ್ ಇದೆ ಅಂತ. ಸೇಮ್ ಗೋಲ್ಡ್ ಥರನೇ ಇದೆ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಕುಶಲ್ಸಲ್ಲಿ ಜ್ಯುವೆಲ್ರಿ ಪರ್ಚೇಸ್ ಮಾಡೋದಂತೂ. ಕೈಗೆ ಒಂದು ಖಡ್ಗ ಕೂಡ ನೋಡ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಚೆನ್ನಾಗಿದ್ರೆ ತೊಗೊಳೋಣ ಅಂತ. ಆದರೆ ಇದಕ್ಕೆ ಬಿಸಿನೀರು ಆ್ಯಂಡ್ ಪರ್ಫ್ಯೂಮ್ ಅವಾಯ್ಡ್ ಮಾಡಬೇಕು ಫ್ರೆಂಡ್ಸ್. ಯಾರೂ ಕೂಡ ಬಿಸಿನೀರು ಹಾಕ್ಕೊಳ್ಬಾರ್ದು. ಸ್ನಾನ ಮಾಡಬೇಕಾದ್ರೆಲ್ಲ ತೆಗೆದಿರಬೇಕು, ಮತ್ತು ಪರ್ಫ್ಯೂಮ್ ಅವಾಯ್ಡ್ ಮಾಡಬೇಕು. ಆಗ ಸೇಮ್ ಎಷ್ಟು ವರ್ಷ ಬೇಕಾದರೂ ಇಟ್ಕೊಬೋದು. ಇದು ಬಂದು ವೆಸ್ಟರ್ನಲ್ಲೂ ಸಿಗುತ್ತೆ ಫ್ರೆಂಡ್ಸ್. ನೆಕ್ ಸೆಟ್ಟು ಆ್ಯಂಡ್ ಬ್ಲ್ಯಾಕ್ ಕಲರ್ ಬೀಡ್ಸ್ ಎಲ್ಲ ಸಿಗುತ್ತೆ, ಆದರೆ ನನಗೆ ಇಷ್ಟ ಆಗಿರೋ ಚೌಕರ್ ತೊಗೊಂಡಿಲ್ಲ. ಈಗ ಬಂದು ಹಿಪ್ ಬೆಲ್ಟ್ ಆ್ಯಂಡ್ ಬಳೆ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಚೌಕರ್ ಬೇಕಾಗಿತ್ತಲ್ವ, ಅದಕ್ಕೆ ಅಂತ ನೆಕ್ಸ್ಟ್ ಬಂದೆ. ಆದರೆ ಆ ಚೌಕರ್ಗೆ ಲಾಂಗ್ ಹಾರ ಒಂದು ನೋಡ್ತಾ ಇದ್ದೀನಿ. ಇದು ಚೆನ್ನಾಗಿದೆ, ಇದು ಮ್ಯಾಚ್ ಆಗುತ್ತೆ. ನೆಕ್ಸ್ಟು ಇದು ಒಂದು ಸೆಟ್ ಕೊಟ್ಟಿದ್ದಾರೆ, ಇದು ಕೂಡ ಚೆನ್ನಾಗಿದೆ. ಆದರೆ ಇದು ಎಷ್ಟೊಂದು ಮ್ಯಾಚ್ ಆಗ್ತಾ ಇರಲಿಲ್ಲ. ಫಸ್ಟ್ ನೋಡಿ, ಇದು ಸೆಕೆಂಡ್ ಬನ್ನು. ಇದು ನೆಕ್ಸ್ಟು 3ನೇ ಕೊಟ್ಟಿದ್ದಾರೆ. ಇದು ಟ್ರೈ ಮಾಡಿ ಚೆನ್ನಾಗಿದೆ ಅಂತ. ಈ ಸೆಟ್ ಕೂಡ ಚೆನ್ನಾಗಿದೆ. ಇದೆಲ್ಲ ಆ್ಯಂಟಿಕ್ ಜ್ಯುವೆಲ್ರಿ ಬರುತ್ತೆ ಫ್ರೆಂಡ್ಸ್. ಮೋಸ್ಟ್ ಸೆಲ್ಲಿಂಗ್ ಡಿಸೈನ್ ಅಂತ ಹೇಳ್ತಾ ಇದ್ದಾರೆ ಮೇಡಮ್ಮು. ತುಂಬ ಚೆನ್ನಾಗಿದೆ, ಇದು ತಗೊಳ್ಳಿ ಅಂತ ನೋಡಿ. ತುಂಬಾ ಚೆನ್ನಾಗಿ
ನೆಕ್ಸ್ಟ್ ಈ ಡಿಸೈನ್ ಕೂಡ ಚೆನ್ನಾಗಿದೆ ನನ್ನ ಸೆಟ್ಗೆ. ಅದು ಬಂದು ಗಣಪತಿ ಡಿಸೈನ್ ಇದೆ, ಅದಕ್ಕೆ ಮ್ಯಾಚ್ ಆಗೋ ಥರ ತೊಗೊಂಬಂದು ಕೊಟ್ಟಿದ್ದಾರೆ. ಇದೆಲ್ಲ 92.5 ಸಿಲ್ವರ್ ಲೋಪ್ಟೆಸ್ ಅಲ್ವಾ, ಅದು ನಾನು ಕೂಡ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಸೇಮ್ ಆ್ಯಸ್ ಇಟ್ ಈಸ್ ಗೋಲ್ಡ್ ಥರನೇ ಇದೆ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈಗ ಫಂಕ್ಷನ್ಗೆ ಹಾಕ್ಕೊಂಡೋದ್ರೆ ಯಾರು ತಾನೇ ಗೋಲ್ಡ್ ಅಂತ ಹೇಳಲ್ಲ ಹೇಳಿ ನೀವೇ, ಅಷ್ಟು ಚೆನ್ನಾಗಿದೆ. ರೀಪಾಲಿಷ್ ಕೂಡ ಮಾಡಿಕೊಡ್ತಾರೆ, ಪಾಲಿಷ್ ಹೋದರೆ ಪಾಲಿಷ್ ಮಾಡಿಕೊಡ್ತಾರೆ, ಬೇಕಾದರೆ ಚೇಂಜ್ ಮಾಡ್ಬೋದು ಅಂದರೆ ಅದೇ ರೇಟ್ಗೆ ಹಾಕ್ಕೊತಾರಂತೆ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಸೇಮ್ ನೋಡಿ, ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಲೈಟ್ ವೆಯ್ಟ್ ಬರುತ್ತೆ. ಇದೆಲ್ಲ ನೆಕ್ಸ್ಟ್ ಸೆಟ್ ವೆಸ್ಟರ್ನಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ಸಿಂಪಲ್ ಸ್ಯಾರಿ ಹಾಕ್ಕೊಂಡಾಗಂತೂ ಸೂಪರಾಗಿರುತ್ತೆ. ಡ್ರೆಸ್ಸಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರ ಕಾಸ್ಟ್ ಬಂದು 1000 ರುಪೀಸ್, ಇದು 1500 ಇರ್ಬೋದು. ಹೆವಿ ಕಾಸ್ಟ್ ಆಯ್ತಂತ ತೊಗೊಂಡಿಲ್ಲ ನಾನು ಕೂಡ. ತುಂಬಾ ಚೆನ್ನಾಗಿದೆ, ಫೇಸ್ಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಗೆ ಬರಲ್ವಕ್ಕ ಇದು? ಡ್ರೆಸ್ಗೆ ಒಂದು ಸಿಂಪಲ್ ಆಗಿರೋ ಡ್ರೆಸ್ಗೆ ಈ ಥರ ಹಾಕೊಂಡ್ರೆ ಇದೆ ಹೈಲೈಟ್ ಕಾಣಿಸುತ್ತೆ. ಹಾಂ, ಸ್ವಲ್ಪ ಟೈಟ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಥರ ನೆಕ್ಗೆ ಹಾಕ್ಕೊಂಡ್ರೆ ಮಸ್ತ್ ಇರುತ್ತೆ ಫ್ರೆಂಡ್ಸ್. ಇದರ ಅಡ್ರೆಸ್ ಬಂದು ಹೆಣ್ಣೂರು ಮೇನ್ ರೋಡ್, ನಾರಾಯಣಪುರ ಸಿಗ್ನಲಲ್ಲೇ ರೈಟ್ ಸೈಡಲ್ಲಿ ಬರುತ್ತೆ ಫ್ರೆಂಡ್ಸ್. ಈಗ ಮಾಲ್ನಲ್ಲಿ ಹೋದ್ರೂ ಇರುತ್ತೆ ಕಲೆಕ್ಷನ್ಸ್ ಎಲ್ಲ, ಮುಡ್ಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಹೋಗಿ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೂರಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಇದು. ನೆಕ್ಸ್ಟು ಕುಂದನಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಕುಂದನಲ್ಲಂತೂ ಸೂಪರ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಈ ಥರ ಒಂದು ಸೆಟ್ ಹಾಕ್ಕೊಂಡ್ರೆ ಸಾಕು ನಾವು, ನೈಟ್ಗಂತೂ ಸೂಪರಾಗಿರುತ್ತೆ. ಲೆಹಂಗಾ ಒಂದು ಹಾಕ್ಕೊಂಡು ಈ ಥರ ಹಾಕ್ಕೊಂಬಿಟ್ರೆ ಮಸ್ತ್ ಇರುತ್ತೆ ಫ್ರೆಂಡ್ಸ್. ಇದೆಲ್ಲ ನೈಟ್ಗೆ ಹಾಕ್ಕೊಬೇಕು, ತುಂಬಾ ಚೆನ್ನಾಗಿದೆ. ನನಗೂ ಕೂಡ ಇಷ್ಟ ಆಯ್ತು ಇದೆಲ್ಲ ನೋಡಿ. ನೆಕ್ಸ್ಟು ಮೆರೂನ್ ಕಲರ್ ಬೀಡ್ಸಲ್ಲಿ ಬರುತ್ತೆ, ವೈಟ್ ಕಲರ್ ಸ್ಟೋನ್ಸಲ್ಲಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದೆಲ್ಲ ಕುಂದನಲ್ಲಿ. ಈ ಸೆಟ್ ಅಂತೂ ಸೂಪರಾಗಿದೆ ಫ್ರೆಂಡ್ಸ್. ಇದು ಲೆಹಂಗಕ್ಕೆ ಹಾಕ್ಕೊಂಡ್ರೆ ಮಸ್ತಾಗಿರುತ್ತೆ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಇದು ನನಗೆ ಮೋಸ್ಟ್ ಇಷ್ಟ ಆಗಿದೆ ಅಂದರೆ ಈ ಕಲರ್ ಬೀಡ್ಸ್. ಇದು ಗ್ರೀನ್ ಕಲರ್ ಸೇಮ್ ನೋಡ್ತಾ ಇರ್ಬೋದು, ಗೋಲ್ಡ್ ಥರನೇ ಇದೆ. ಇದಂತೂ ಇದು ಹೊಸ ಕಲೆಕ್ಷನ್ ಅಂತ ಹೇಳ್ತಾ ಇದ್ರು ಮ್ಯಾಮು. ಇದು ತಗೊಳ್ಳಿ ಮೇಡಮ್, ತುಂಬಾ ಚೆನ್ನಾಗಿದೆ, ಈಗ ಬಂದಿರೋ ಡಿಸೈನ್ ಅಂತ. ಈ ಪರ್ಲ್ ಕೂಡ ಪಾಲಿಷ್ ಹೋದರೆ ಪಾಲಿಷ್ ಮಾಡಿಕೊಡ್ತಾರೆ, ಗ್ಯಾರಂಟಿ ಕೂಡ ಕೊಡ್ತಾರೆ. ಇದು ತುಂಬಾ ಚೆನ್ನಾಗಿದೆ, ಗ್ರೀನ್ ಕಲರ್ ಬೀಡ್ಸಲ್ಲಿ. ಅದಕ್ಕೆ ಚೆನ್ನಾಗಿದೆ ಇದು ಕಲೆಕ್ಷನ್. ಇದಕ್ಕೆ ಸಿಂಪಲ್ ಸ್ಯಾರಿ ಹಾಕ್ಕೊಂಡ್ರೆ ಮಸ್ತ್ ಇರುತ್ತೆ ಫ್ರೆಂಡ್ಸ್. ಈ ಡ್ರೆಸ್ ಮೇಲೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಸ್ಯಾರಿ ಹಾಕ್ಕೊಂಡ್ರೆ ಯಾವ ರೀತಿ ಕಾಣಿಸ್ತಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೇ. ನನಗಂತೂ ತುಂಬಾ ಇಷ್ಟ ಆಯಿತು. 6000 ಇದೆ ಇದು ಪ್ರೈಸ್ ಕೂಡ ನೋಡ್ತಾ ಇದ್ದೀನಿ. ಈ ಥರ ಬೀಟ್ಸಲ್ಲಿ ಇರಲಿಲ್ಲ, ಅದಕ್ಕೆ ಸಿಂಪಲ್ಲಾಗಿ ಲೆಹಂಗಾ ಬೇಕು ಅಂತ. ಹೌದು, ಇಯರಿಂಗ್ ಸ್ವಲ್ಪ ಕೊಡಿ. ಈ ಥರ ಒಂದು ತಗೊಂಡಿಲ್ಲ. ಇದೇ ಕಲರ್ ಬರುತ್ತೆ, ಗ್ರೀನಲ್ಲಿ ಬರಲ್ವ ಇದು? ಇದು ಕುಂದನಲ್ಲಿ ಹೆಂಗಂದರೆ ಕೆಲವೊಂದು ಡಿಸೈನ್ಸ್ ಬಂದು. ನೆಕ್ಸ್ಟ್ ಇದು ಬಂದು ಕುಂದನ್ ಸೆಟ್ ಅಂತ ಹೇಳ್ಬೋದು. ಇದು ಸೂಪರಾಗಿದೆ ಈ ಕಲೆಕ್ಷನ್. ರೂಬಿ ಕಲರ್ ಬರುತ್ತೆ ಇದೆಲ್ಲ. ಇದರ ಇಯರಿಂಗ್ಸ್ ಆ್ಯಂಡ್ ಟಿಕ್ಕಾ ಕೂಡ ಬರುತ್ತೆ, ಸೆಟ್ಟಲ್ಲಿ ಬರುತ್ತೆ ಇದು ನೋಡಿ. ತುಂಬಾ ಚೆನ್ನಾಗಿದೆ. ಇದೆಲ್ಲ ಲೆಹಂಗಾಗೆ ಹಾಕ್ಕೊಂಡ್ರೆ ಮಸ್ತ್ ಇರುತ್ತೆ ಫ್ರೆಂಡ್ಸ್. ಇದೆಲ್ಲ ಕುಂದನ್ ಸೆಕ್ಷನ್. ಇದು ಬಂದು ಇಯರಿಂಗ್ಸ್ ಸೆಕ್ಷನ್. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಕುಶಲ್ಸಲ್ಲಿ ಅನ್ನೋದನ್ನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ. ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್.